ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ. ಇವತ್ತಿನ ರೆಸಿಪಿ ಬಂದು ಚಿಕನ್ ಫ್ರೈ ನೋಡಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 1 kg ಆಗೋಷ್ಟು ಚಿಕನ್ ತೊಗೊತಾ ಇದ್ದೀರಿ. 2 ಮೀಡಿಯಮ್ ಸೈಜು ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಅರಶಿಣ, 2 ಟೊಮೊಟೊ ತೊಗೊಂಡಿದ್ದೀನಿ, ಉದ್ದುದ್ದಕ್ಕೆ ಕುಯ್ಕೊಂಡಿದ್ದೀರಿ, ಮೆಣಸಿನ ಪುಡಿ, ಎಣ್ಣೆ, ಧನಿಯಾ ಪೌಡ್ರು, ಗರಂ ಮಸಾಲ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ರುಬ್ಕೊಳೋದಕ್ಕೆ ಪುದೀನ, ಕೊತ್ತಂಬರಿ, 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಒಂದು 3 ಇಂಚ್ ಆಗೋಷ್ಟು ಶುಂಠಿ. ಇವೆಲ್ಲ ಪಲಾವ್ ಸಾಮಾನು. ಏಲಕ್ಕಿ, ಚಕ್ಕೆ, ಮರಾಠಿ ಹೂವು, ಕಸೂರಿ ಮೇಥಿ ಎಲೆ, ಲವಂಗ, ಒಂದು 4 ಮೆಣಸು. ಈಗ ಚಿಕನ್ ಮಸಾಲ ತೊಗೊತಾ ಇದ್ದೀನಿ, 2 ಸ್ಪೂನ್ ಆಗೋಷ್ಟು. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ರುಬ್ಕೊಳಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ. ಈಗ ಪುದೀನ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ರುಬ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಚ್ಕೊತಾ ಇದ್ದೀನಿ, ಒಂದು 100 ಗ್ರಾಮ್ ಆಗೋಷ್ಟು. ಇದು ಪಲಾವ್ ಸಾಮಾನೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಗ್ಯಾಸ್ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಈಗ ರುಬ್ಬಿರೋ ಮಸಾಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಜಾರ್ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ನೀರು ಹಾಕ್ಕೊಬೇಡಿ. ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ತಿರುಗ್ಕೊಡಿ. ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಇಟ್ಕೊಳಂಗೆ ತಿರುಗ್ಕೊಡಿ. ನೋಡಿ, ತಿರುಗ್ಕೊಟ್ಟಿದ್ದೀನಿ. ಈಗ ಸ್ವಲ್ಪ ಹೊತ್ತು ತಟ್ಟೆ ಮುಚ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಇಟ್ಕೊಳ್ಳಿ. ನೋಡಿ, ತಟ್ಟೆ ತೆಗಿತಾ ಇದ್ದೀನಿ. ಈಗ ಇನ್ನೊಂದು ಸರಿ ತಿರುಗ್ಕೊಡಿ. ನೋಡಿ, ಮತ್ತೆ ತಟ್ಟೆ ಮುಚ್ತಾ ಇದ್ದೀನಿ. ಸ್ವಲ್ಪ ನೋಡಿ, ಈ ರೀತಿ ನೀರು ಬಿಟ್ಕೊಳೋವರೆಗೂ ಬೇಯಲಿ ಚಿಕನ್ನು. ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗೋವರೆಗೂ ತಿರುಗ್ಕೊಡಿ. ನೋಡಿ, ಈಗ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ತೆಗೆದುಬಿಟ್ಟು ಮತ್ತೆ ತಿರುಗಿ ಕೊಡ್ತಾ ಇದ್ದೀನಿ. ನೋಡಿ, ಧನಿಯಾ ಪೌಡರು, ಗರಂ ಮಸಾಲ, ಅರಿಶಿಣ ಪುಡಿ, ಚಿಕನ್ ಮಸಾಲ, ಖಾರದ ಪುಡಿ, ಎಲ್ಲ ಮಸಾಲೆಗಳು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ತಿರುಗಿ ಕೊಡಿ. ತಿರುಗಿ ಕೊಟ್ಬಿಟ್ಟು ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಳೋವರೆಗೂ ಮುಚ್ಚಿಡಿ. ನೋಡಿ, ಈಗ ಚಿಕನ್ ಬೆಂದಿದೆಯಲ್ಲ ಸ್ವಲ್ಪ ನೋಡಿ, ಈ ರೀತಿ ಚಿಕನ್ ಕಟ್ ಆಗಬೇಕು. ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಒಂದು 5 ನಿಮಿಷ ಮುಚ್ಚಿಡಿ ಕೊತ್ತಂಬರಿ ಹಾಕ್ಕೊಂಡು. ನೋಡಿ, ಚಿಕನ್ ಫ್ರೈ ರೆಡಿಯಾಗಿದೆ. ನೋಡಿ, ರುಚಿಯಾದ ಚಿಕನ್ ಫ್ರೈ ರೆಡಿಯಾಗಿದೆ. ನೋಡಿ, ಬೌಲ್ಗೆ ಎತ್ತಾಕೊಂಡಿದ್ದೀನಿ. ಧನ್ಯವಾದಗಳು.